ಈ ಗುಂಪುಗಾರಿಕೆ ಇಲ್ಲಾರ್ದಂತೆ ಮಾಡ್ತೀನಿ. 2027ರಲ್ಲಿ ನಡೆಯುವಂತಹ ಸಾರ್ವತ್ರಿಕ ಚುನಾವಣೆಯಲ್ಲಿ 27 ರೈಟ್ 28ಕ್ಕೆ ಖಂಡಿತವಾಗಿ ನಮ್ಮ ಪಾರ್ಟಿ 150 ಸ್ಥಾನಗಳು ಗೆಲ್ಲಬೇಕು, ಫುಲ್ ಮೆಜಾರಿಟಿ. ಇವತ್ತಿನ ಕಾಂಗ್ರೆಸ್ ಅವರು 131 136 ಸ್ಥಾನಗಳು ಗೆದ್ದು ಅವ್ರೇನಿಲ್ಲ ಬಹಳಷ್ಟು ನಮ್ಮ ಕರ್ನಾಟಕದಲ್ಲಿ ಲಾರ್ಜೆಸ್ಟ್ ಸಂಖ್ಯೆಯಲ್ಲಿ ಗೆದ್ದಿರುವಂತ ಪಾರ್ಟಿ ಅಂತೇಳಿ ಏನೋ ನೀಗ್ತಾ ಇದ್ದಾರೋ, ಮುಂಬರುವಂತ ದಿನಗಳಲ್ಲಿ ಖಂಡಿತವಾಗಿ ನಮ್ಮ ಪಾರ್ಟಿ 150ಕ್ಕೂ ಹೆಚ್ಚು ಸ್ಥಾನಗಳು ಗೆಲ್ಲುವಂತ ಕೆಲಸ ಇವತ್ತು ನನಗೆ ಅವಕಾಶ, ಹಿಂದುಳಿದಂತ ಜಾತಿಗಳು ಎಸ್ಟಿಗಳಿಗೆ ಅವಕಾಶವನ್ನು ಮಾಡಿಕೊಟ್ರೆ ಖಂಡಿತವಾಗಿ ಇವತ್ತು ಒಂದೇ ಜಾತಿ ಅನ್ನತ್ತದಲ್ಲ, ಎಲ್ಲಾ ಆಶೀರ್ವಾದ ಯಡಿಯೂರಪ್ಪ ಅವ್ರದ್ದು. ಯಡಿಯೂರಪ್ಪ ಆಶೀರ್ವಾದ ಮಾರ್ಗದರ್ಶನದಲ್ಲೇ ನಾವು ಕೆಲಸ ಮಾಡ್ತೀವಿ. ಮುಂಬರುವಂತ ದಿನಗಳಲ್ಲಿ 2028ರಲ್ಲಿ ಖಂಡಿತವಾಗಿ 150ಕ್ಕೂ ಹೆಚ್ಚು ಸ್ಥಾನಗಳು ಗೆಲ್ಸ್ಕೊಂಡ್ ಬಂದು ಪುನಃ ಭಾರತೀಯ ಜನತಾ ಪಾರ್ಟಿಯ ಮುಖ್ಯಮಂತ್ರಿ ಮಾಡುವಂತ ಕೆಲಸ ಎಲ್ಲ ಕಾರ್ಯಕರ್ತರ ಜೊತೆ ನಾವು ಮಾಡ್ತೀವಿ. ಇಲ್ಲ, ಯಾವುದು ಇಲ್ಲಿ ತನಕ ಇದೆ, ಯಾವುದೇ ಮಾತುಕತೆ ನಡೆದಿಲ್ಲ. ಯಾಕಂದ್ರೆ ನಮ್ಗೆಲ್ಲರೂ ಕೂಡ ಇವತ್ತು ನಮ್ಮ ಭೀಷ್ಮರು, ನಮ್ಮ ತಂದೆ ಸಮಾನರಾದಂತವ್ರು, ಇವತ್ತು ನಮ್ಮೆಲ್ಲರೂ ಕೂಡ ರಾಜಕೀಯ ಗುರುಗಳು, ನಮ್ಮೆಲ್ಲರೂ ಕೂಡ ಏಳಿಗೆಯಲ್ಲಿ ಅವ್ರದೇ ಆದಂತ ಶ್ರಮ ಇದ್ದು ನಮ್ಮನ್ನೆಲ್ಲರೂ ಕೂಡ ಬೆಳೆಸಿದ್ದಾರೆ. ಇವತ್ತು ಅವ್ರ ಆಶೀರ್ವಾದದಿಂದ ಸನ್ಮಾನ್ಯ ವಿಜೇಂದ್ರ ಅವರು ಕೂಡ ನಮ್ಮ ತಮ್ಮ, ಅಂದ್ರೆ ಸಣ್ಣವರಾದ್ರೆ ಕೂಡ ಅವ್ರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ನಾನು ಕಿರಿಯನಾಗಿರೋ ಕಾರಣ, ಆ ಕುಟುಂಬದಲ್ಲಿ ಒಬ್ಬನಾಗಿರೋ ಕಾರಣ, ಅವ್ರ ಮಾರ್ಗದರ್ಶನ ಗೆದ್ದಿರೋ ಕಾರಣ, ಅವ್ರ ಮಾರ್ಗದರ್ಶನದಲ್ಲಿ ಬೆಳೆದಿರೋ ಕಾರಣ ನನಗೆ ಕೂಡ ಒಂದು ಅವಕಾಶವನ್ನು ಮಾಡಿಕೊಟ್ರೆ ಖಂಡಿತ ಬದಲಾವಣೆಗೆ ಅವಕಾಶ ಇದ್ರೆ ಖಂಡಿತವಾಗಿ ಒಬ್ಬ ಹಿಂದುಳಿದಂತ ಜಾತಿಗೆ ಅವಕಾಶವನ್ನು ಮಾಡಿಕೊಟ್ರೆ ಕರ್ನಾಟಕ ರಾಜ್ಯದಲ್ಲಿ ಪಾರ್ಟಿ ಕಟ್ಟುತ್ತೀವಿ. 224 ಕ್ಷೇತ್ರದಲ್ಲಿ ಪಾರ್ಟಿಯಲ್ಲಿದ್ದಂತ ಎಲ್ಲಾ ಕಾರ್ಯಕರ್ತರನ್ನು ಒಡೆದೇ ಬೆಳೆಸ್ತೀವಿ. ಪುನಃ 2028ರಲ್ಲಿ 150ಕ್ಕೂ ಹೆಚ್ಚು ಸ್ಥಾನಗಳು ತಗೊಂಡ್ಬರುವಂತ ಕೆಲಸ ಎಲ್ಲರೂ ಕೂಡ ಸೇರಿ ಮಾಡ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.